ಶಿವಾಯ ಗುರವೇ ನಮಃ. ಶ್ರೀಮಾತ್ರೇ ನಮಃ. ಶ್ರೀ ಗುರು ಸಚ್ಚಿದಾನಂದ ಪರಬ್ರಹ್ಮಣೇ ನಮಃ. ದೇವಿ ಮಹಾತ್ಮ್ಯ ಗ್ರಂಥವು 1ನೇ ಅಧ್ಯಾಯ 29ನೇ ಪದ್ಯ. ಒಂದು ದಿವಸದಿ ನಂದಿಕೇಶ್ವರನಂದು ಮದ್ದೆಳೆ ಇಳುಹುತಲಿ ಬಾಲೆಂದು ಧರಗಿದಿರಾಗಿ ದೀರ್ಘದಂಡವಂದನೆಯ ಅಂದು ಮಾಡುತ್ತಲಿರಲು ಆನಂದದಿಂ ನಕ್ಕು ಏನೈ ತಂದೆ ಏಳೈ ಏಳು ನಿನ್ನಭಿಮತವದೇನೆಂದ. ಒಂದು ದಿವಸ ಆ ಪರಮೇಶ್ವರನ ಸಭೆಯಲ್ಲಿ ನಂದೀಶ್ವರನು ಶಿವನಿಗೆ ದೀರ್ಘದಂಡವತ್ ಪ್ರಣಾಮವನ್ನು ಮಾಡ್ತಕ್ಕಂಥವನಾಗಿದ್ದಾನೆ. ಸಾಮಾನ್ಯವಾಗಿ ಇರ್ತಕ್ಕಂಥದ್ದು ದೀರ್ಘದಂಡವತ್ ಪ್ರಣಾಮವನ್ನು ಮಾಡ್ತಾ ಇದ್ದಾನೆ, ಎದ್ದೇಳ್ತಾ ಇದ್ದಾನೆ. ಅದನ್ನು ನೋಡಿ ಶಿವ ಕೇಳ್ತಾ ಇದ್ದಾನೆ, ಯಾಕಪ್ಪ, ಏನು ಸಮಾಚಾರ, ಏನು ತಂದಿದ್ದೀಯಾ, ಇವತ್ತೇನು ವಿಷಯ, ಯಾತಕ್ಕೋಸ್ಕರ ಇಷ್ಟು ವಿಧವಾಗಿ ನೀನು ಪ್ರಸನ್ನನಾಗಿ ನಮಸ್ಕಾರವನ್ನು ಮಾಡ್ತಾ ಇದ್ದೀಯಾ ಅಂಥೇಳಿ, ನನ್ನನ್ನು ಪ್ರಸನ್ನಗೊಳಿಸ್ತಾ ಇದ್ದೀಯಾ, ಯಾತಕ್ಕೋಸ್ಕರ ಅಂಥೇಳಿ ಕೇಳ್ತಕ್ಕಂಥವನಾಗಿದ್ದಾನೆ. ಇದು ಈ ಪದ್ಯದ ಅರ್ಥ. ಇಲ್ಲಿ ಒಂದು ರಹಸ್ಯವನ್ನು ಅವಧೂತರು ಇದರೊಳಗೆ ಇಟ್ಟಿದ್ದಾರೆ. ಇಲ್ಲಿ ಬಾಲೇಂದು ಧರ, ಶಿವನಿಗೆ ಅಂದಿಲ್ಲ, ಇಲ್ಲಿ ಬಾಲೇಂದು ಧರನಿಗೆ ಇದಿರಾಗಿ. ಬಾಲೇಂದು ಧರ ಅಂದರೆ ಬಾಲ ಅಂದರೆ ಬಾಲಸ್ವರೂಪ. ಇಂದು ಅಂದರೆ ಚಂದ್ರ ಬಾಲಚಂದ್ರ ಅಂದರೆ ಚಂದ್ರಲೇಖ ಅಂತ. ಆ ಒಂದು ಚಂದ್ರಲೇಖವನ್ನು ಧರಿಸಿರ್ತಕ್ಕಂಥ ಶಿವನಿಗೆ ನಮಸ್ಕಾರ ಮಾಡ್ತಾರೆ. ಚಂದ್ರಲೇಖ ಇಲ್ಲಿ ಹೇಳಲಿಕ್ಕೆ ಬಾಲೇಂದುಧರ ನಾಮ ಯಾಕೆ ಹೇಳಿದರು ಇಲ್ಲಿ? ಈ ನಾಮ ಬಾಲೇಂದುಧರ ಅಂದರೆ ಚಂದ್ರವನ್ನು ಯಾವ ದೇವತೆಯಾಗಲಿ ಯಾವ ದೇವತೆಯಾಗಲಿ ದೇವರಾಗಲಿ ಧರಿಸಿದ್ರು ಅಂದರೆ ಜ್ಞಾನವನ್ನು ಪ್ರಸಾರ ಮಾಡ್ತಾರೆ ಅಂತ ಅರ್ಥ. ಆತ್ಮಜ್ಞಾನವನ್ನು ಕೊಡ್ತಾರೆ ಅಂತ ಅರ್ಥ. ಆತ್ಮಜ್ಞಾನವನ್ನು ಬೇಡುವಂಥ ಒಂದು ಭಾವದಿಂದ, ಆ ಭಾವಕ್ಕೋಸ್ಕರವಾಗಿ ಬಾಲೇಂದುಧರನಾಗಿ ಇದಿರಾಗಿ ಅಂಥೇಳಿ ಅಲ್ಲಿ ಅವಧೂತರು ಇಲ್ಲಿ ವರ್ಣನೆ ಮಾಡಿದ್ರು. ಬಾಲೇಂದುಧರ, ಚಂದ್ರನನ್ನು ಧರಿಸಿರ್ತಕ್ಕಂಥವ್ನು. ರಾಜರಾಜೇಶ್ವರಿ ನೋಡ್ಕೊಳ್ರಿ, ತ್ರಿಪುರ ಸುಂದರಿ ದೇವಿ ನೋಡ್ಕೊಳ್ರಿ. ಏನಾಗ್ತದೆ, ಚಂದ್ರ ಇರ್ತದೆ. ಚಂದ್ರ ಯಾವಾಗ ಇರ್ತದೆ ಅಂದರೆ ಅದು ಜ್ಞಾನವನ್ನು ಕೊಡ್ತಕ್ಕಂಥದ್ದು. ಕಾಳಿದಾಸರು ಕೂಡ ಸ್ತುತಿ ಮಾಡಬೇಕಾದ್ರೆ ಚಂದ್ರಕಳಾವತಂಸೆ ಕುಚೋನ್ನತೆ ಕುಂಕುಮರಾಗ ಶೋಣೆ ಅಂಥೇಳಿ ಸ್ತುತಿ ಮಾಡ್ತಾ ಹೋಗ್ತಾರೆ. ಅಲ್ಲಿ ಯಾಕೆ ಅಂದರೆ ಅವ್ರ ಜ್ಞಾನವನ್ನು ಪ್ರಸಾದ ಆಗಬೇಕು ಅನ್ನೋ ಮೂಲ ಉದ್ದೇಶ, ಆತ್ಮಜ್ಞಾನ ಸ್ವರೂಪ. ಯಾಕಂದರೆ ಅವಾಗೇನು ಬರ್ತಾ ಇರಲಿಲ್ಲ, ಆದರೂ ಆತ ಆ ವಾಕ್ಯಗಳು ಯಾಕೆ ಬಂದು, ಆ ಶಬ್ದಗಳು ಯಾಕೆ ಬಂದು ಅಂದರೆ ಆ ಮೋಕ್ಷವನ್ನು ಪಡಿತಕ್ಕಂಥ ಅಭಿಲಾಷೆ ಯಾರಿಗಿರ್ತದೆ ಆವಾಗ ಚಂದ್ರಶೇಖರ ಈ ರೀತಿ ನಾಮಗಳು, ಚಂದ್ರಧರ ಅನ್ನುವಂಥ ನಾಮಗಳು ಕೂಡ ಇಲ್ಲಿ ಉದ್ಭವ ಆಗಿ ಬರ್ತವೆ ಸಹಜವಾಗಿ. ಅದನ್ನು ಇಲ್ಲಿ ತೋರಿಸ್ತಕ್ಕಂಥವರಾಗಿದ್ದಾರೆ. ಇನ್ನೂ ಒಂದು ವಿಶೇಷಣೆ ಏನಂದರೆ ದೀರ್ಘದಂಡ ವಂದನೆಯ. ದೀರ್ಘದಂಡ ವಂದನೆ ಅಂದರೆ ದೀರ್ಘವಾಗಿ ಸಾಷ್ಟಾಂಗವಾಗಿ ನಮಸ್ಕಾರ ಮಾಡ್ತಾ ಇದ್ದಾನೆ, ಅಷ್ಟೇ ನಮ್ಗೆ ಅರ್ಥ ಆಗ್ತದೆ. ವಿಶೇಷ ಏನು ಅಂದರೆ ನಮಸ್ಕಾರಗಳ ವಿಧ ಇದ್ದಾವೆ. ಏಕಾಂಗ ನಮಸ್ಕಾರ ಇಷ್ಟೇ ನಮಸ್ಕಾರ ಅಲ್ಲ, ಹಿಂಗಷ್ಟೇ ನಮಸ್ಕಾರ ಅನ್ನೋರಿದ್ದಾರೆ. ದ್ವಂಗ ಅಂದರೆ ಎರಡು ನಮಸ್ಕಾರ, ಎರಡು ಕೈ ಜೋಡಿಸಿ ನಮಸ್ಕಾರ, ಎರಡು ವಿಧವಾಗಿ ನಮಸ್ಕಾರ. ತ್ರ್ಯಂಗ ನಮಸ್ಕಾರ, 3 ಅಂಗಗಳ ಕೈ, ಒಂದು ಕೈ ಬಲಗೈ, ಎಡಗೈ ಮತ್ತು ತಲೆ 3 ಸೇರಿಸಿ ನಮಸ್ಕಾರ ಮಾಡ್ತಕ್ಕಂಥದ್ದು. ಇನ್ನು ಪಂಚಾಂಗ ನಮಸ್ಕಾರ, 2 ಕೈ ಜೋಡಿಸಿ ತಲೆಯನ್ನು ಬಗ್ಗಿಸಿ ಮೊಳಕಾಳನ್ನು ಬಗ್ಗಿಸಿ ಮಾಡ್ತಕ್ಕಂಥ ಪಂಚಾಂಗ ನಮಸ್ಕಾರ. ಇನ್ನು ಸಾಷ್ಟಾಂಗ ನಮಸ್ಕಾರ, ಇಲ್ಲಿ ದೀರ್ಘದಂಡ ಪ್ರಣಾಮ ಅಂದರೆ ಸಾಷ್ಟಾಂಗ ನಮಸ್ಕಾರ ಯಾವಾಗ ಮಾಡ್ತಾರೆ ಅಂದರೆ ಗುರುಗಳಿಗೆ ಮಾಡ್ತಾರೆ. ಯಾಕೆ ಗುರುಗಳಿಗೆ ಮಾಡ್ತಾರೆ ಅಂದರೆ ಆತ್ಮಜ್ಞಾನ ಕೊಡ್ತಕ್ಕಂಥವ್ರು ಯಾರು ಇರ್ತಾರೋ ಅದಕ್ಕೋಸ್ಕರ ಅಲ್ಲಿ ದೀರ್ಘದಂಡವನ್ನು ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ. ಯಾವಾಗ ನಾವು ಗುರುಗಳಿಗೆ ದೀರ್ಘದಂಡ ನಮಸ್ಕಾರ ಮಾಡಿದ್ದೀವಿ ಅಂದರೆ ಅದು ಸೂಚನೆ ಏನು ಅಂದರೆ ನಿನ್ನ ಆತ್ಮಜ್ಞಾನ ನೀನು ಕೊಡಬೇಕು ಅಂತ ಅಷ್ಟೇ. ಆತ್ಮಜ್ಞಾನವನ್ನೇ ಪ್ರಸಾದಿಸು, ನನಗೆ ಇನ್ನೇನು ಬೇಕಾಗಿಲ್ಲ ಅಂತ ಕೇಳುವ ಒಂದು ಉದ್ದೇಶವನ್ನು ಕೂಡ ಅದರಲ್ಲಿ ಈ ಒಂದು ಪದ್ಯದಲ್ಲಿ ಇಷ್ಟು ವಿಶೇಷಗಳನ್ನು ಇದರಲ್ಲಿ ತಿಳಿಸಿರ್ತಕ್ಕಂಥವರಾಗಿದ್ದಾರೆ ಅವಧೂತರು. ಶಿವಾಯ ಗುರುವೇ ನಮಃ. ಶ್ರೀಮಾತ್ರೇ ನಮಃ.